ಬ್ರಹ್ಮಚರ್ಯದ ಪಾಲನೆ ಮಾಡೋದು ಹೇಗೆ? NoFap is a scam. ಬ್ರಹ್ಮಚರ್ಯದ ನಿಜವಾದ ಅರ್ಥ ಏನು? That guy is on NoFap. ಬ್ರಹ್ಮಚರ್ಯ ಪಾಲನೆ ಮಾಡಿರುವ ವ್ಯಕ್ತಿ ಹೇಗಿರ್ತಾನೆ? ಮಾಸ್ಟರ್ಬೇಷನ್ ಮಾಡೋದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ? Sexual energy is very very powerful. ये है 30 दिन का ब्रह्मचर्य चैलेंज। सबसे नो फैप प्रैक्टिस कर। Practice NoFap or when the reason you fat, the reason. ಈ ಎಲ್ಲ ಪ್ರಶ್ನೆಗಳ ಉತ್ತರ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಅದಕ್ಕಿಂತ ಮುಂಚೆ ಸ್ವಾಮಿ ಶಿವಾನಂದರು ಬರೆದ ದ ಪ್ರಾಕ್ಟೀಸ್ ಆಫ್ ಬ್ರಹ್ಮಚರ್ಯದ 8ನೇ ಶ್ಲೋಕದಲ್ಲಿ ಹೇಳ್ತಾರೆ, ಆಯುಷ್ ತೇಜೋ ಬಲಂ ವೀರ್ಯಂ ಪ್ರಜ್ಞಸಿಶ್ಚ ಯಶಸ್ತತ ಪುಣ್ಯಮಚ ಸತ್ಪ್ರಿಯವಮಚ ವರ್ಧತೆ ಬ್ರಹ್ಮಚರ್ಯ. ಅಂದ್ರೆ ಬ್ರಹ್ಮಚರ್ಯವನ್ನು ಪಾಲಿಸುವುದರಿಂದ ಆಯಸ್ಸು, ತೇಜಸ್ಸು, ಶಕ್ತಿ, ಚೈತನ್ಯ, ಜ್ಞಾನ, ಸಂಪತ್ತು, ಕೀರ್ತಿ, ಸದ್ಗುಣ ಮತ್ತು ಸತ್ಯದ ಭಕ್ತಿ ಹೆಚ್ಚಾಗುತ್ತೆ ಅಂತಾರೆ. ಸತ್ಯದ ಭಕ್ತಿ, ಈ ಮಾತನ್ನ ಸ್ವಲ್ಪ ನೆನಪಿಡಿ. ಆದರೆ ಬ್ರಹ್ಮಚರ್ಯ ಅಂದ್ರೆ ನಮ್ಮೆಲ್ಲರ ತಲೆಯಲ್ಲಿ ಒಂದೇ ವಿಷಯ ಬರುತ್ತೆ, ಅದುವೇ ನೋ ಸೆಕ್ಸ್, ನೋ ಮಾಸ್ಟರ್ಬೇಷನ್. ಇದೊಂದು ತಪ್ಪು ಮಾಹಿತಿ ಇದೆ. ಅದಕ್ಕೆ ಹೇಳಿದ್ದು ಜನ ಬ್ರಹ್ಮಚರ್ಯದ ಹೆಸರಿನಲ್ಲಿ ನಿಮಗೆ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಈ ಥರ ನಾ ಇದಕ್ಕಾಗಿಯೇ ಹೇಳ್ತಾ ಇರೋದು, ನೀವು ಎಷ್ಟೇ ಬ್ರಹ್ಮಚರ್ಯದ ಬಗ್ಗೆ ಯೂಟ್ಯೂಬ್ ನಲ್ಲಿರುವ ವಿಡಿಯೋಗಳನ್ನು ನೋಡಿ, ನಿಮಗೆ ಸೊಲ್ಯೂಷನ್ ಏನೂ ಸಿಗೋದಿಲ್ಲ. ಯಾಕಂದ್ರೆ ಪ್ರತಿಯೊಂದು ವಿಡಿಯೋ ಪ್ರಾರಂಭ ಆದ್ರೆ ಸಾಕು ಅದರಲ್ಲಿ ಬ್ರಹ್ಮಚರ್ಯದ ಪಾಲನೆ ಹೇಗ್ ಮಾಡಬೇಕು ಅನ್ನುವ ಮಾತುಗಳೇ ಪ್ರಾರಂಭ ಆಗುತ್ತೆ. ಆದ್ರೆ ಯಾರೊಬ್ರು ಬ್ರಹ್ಮಚರ್ಯದ ನಿಜವಾದ ಅರ್ಥ ಏನು, ವೀರ್ಯ ರಚನೆ ಹೇಗಾಗುತ್ತೆ, ಇದರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಹೇಳೋದಿಲ್ಲ. ಯಾಕಂದ್ರೆ ಅವರೆಲ್ಲ ಮೊದಲಿನಿಂದಲೇ ಬ್ರಹ್ಮಚರ್ಯದ ಬಗ್ಗೆ ತಪ್ಪು ಮಾಹಿತಿ ಮೈಂಡ್ ನಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಕ್ವಶನ್ ನಂಬರ್ 1, ಬ್ರಹ್ಮಚರ್ಯದ ನಿಜವಾದ ಅರ್ಥ ಏನು? ಬ್ರಹ್ಮಚರ್ಯದ ನಿಜವಾದ ಅರ್ಥ ಅಂದ್ರೆ ಬ್ರಹ್ಮನಲ್ಲಿ ಆಚರಣೆ ಮಾಡೋದು, ಬ್ರಹ್ಮನಲ್ಲಿ ಧ್ಯಾನ ಮಾಡೋದು, ಆ ದಾರಿ ಮೇಲೆ ನಡೆಯೋದು ಬ್ರಹ್ಮನ ಕಡೆಗೆ ತಗೊಂಡು ಹೋಗುತ್ತೆ. ಇಲ್ಲಿ ಬ್ರಹ್ಮದ ಅರ್ಥ ತಪ್ಪಾಗಿ ತಿಳ್ಕೊಳ್ಬೇಡಿ. ಬ್ರಹ್ಮದ ಅರ್ಥನೇ ಆತ್ಮ ಇದೆ, ಬ್ರಹ್ಮದ ಅರ್ಥನೇ ಕೃಷ್ಣ ಇದೆ, ಬ್ರಹ್ಮದ ಅರ್ಥನೇ ಸತ್ಯ ಇದೆ. ಅಂದ್ರೆ ಬ್ರಹ್ಮದ ನಮ್ಮ ಜೀವನದ ಜೊತೆ ಈ ತರ ಸಂಬಂಧ ಇದೆ, ಅದಕ್ಕೆ ನಮಗೆ ಇದರ ಕಡೆಗೆ ಹೋಗೋದಿದೆ. ಮತ್ತೆ ಇದೇ ನಮ್ಮ ಜೀವನದ ಪರ್ಪಸ್ ಕೂಡ ಆಗಿದೆ. ಬ್ರಹ್ಮಚರ್ಯದ ಪೂರ್ತಿ ಅರ್ಥ ಅಂದ್ರೆ ನಾವು ಪೂರ್ತಿ ಸತ್ಯದ ದಾರಿ ಮೇಲೆ ಡಿಪೆಂಡ್ ಆಗಿರ್ಬೇಕು. ಬ್ರಹ್ಮಚರ್ಯದ ಪಾಲನೆಯಲ್ಲಿ ನಮ್ಮ ಪೂರ್ತಿ ಧ್ಯಾನ ಇದರ ಮೇಲೆನೇ ಇರಬೇಕು. ನಾ ಸತ್ಯದ ದಾರಿ ಮೇಲೆ ನಡೀತಾ ಇದ್ದೀನಿ ಅಥವಾ ಇಲ್ಲ, ನಾ ಸರಿಯಾದ ಕೆಲಸ ಮಾಡ್ತಾ ಇದ್ದೀನಿ ಅಥವಾ ಇಲ್ಲ, ಆದ್ರೆ ಸೆಕ್ಸ್ ಬಿಟ್ಟೆ ಅಥವಾ ಇಲ್ಲ, ಮಾಸ್ಟರ್ಬೇಷನ್ ಬಿಟ್ಟೆ ಅಥವಾ ಇಲ್ಲ ಅನ್ನುವುದರ ಮೇಲಲ್ಲ. ಒಂದ್ ವೇಳೆ ನಾ ಸತ್ಯದ ಮಾರ್ಗದಲ್ಲಿ ನಡೀತಾ ಇದ್ರೆ ಇವೆಲ್ಲವೂ ತಾನಾಗಿಯೇ ದೂರ ಆಗುತ್ತೆ. ನೋಡಿ, ಶ್ರೀಕೃಷ್ಣ ಪರಮಾತ್ಮ ಕೂಡ ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 6 14ನೇ ಶ್ಲೋಕದಲ್ಲಿ ಹೇಳ್ತಾರೆ, ಪ್ರಶಾಂತಾತ್ಮ ವಿಕತಿಭಿ ಬ್ರಹ್ಮಚಾರಿ ವೃತೆ ಸ್ಥಿತ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ, ನೀನು ಬ್ರಹ್ಮಚಾರಿ ಆಗ್ಬೇಕು. ಯಾವ ತರ ಬ್ರಹ್ಮಚಾರಿ ಅಂದ್ರೆ ಬ್ರಹ್ಮನಲ್ಲಿ ಆಚರಣೆ ಮಾಡೋನು. ನೀವು ನಿಮ್ಮ ಮನಸ್ಸಿನ ಮೇಲೆ ವಿಜಯ ಸಾಧಿಸಿ, ಅಂದ್ರೆ ನಿಮ್ಮ ಅರಿಷಡ್ವರ್ಗ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ್ಯ ಈ ಎಲ್ಲವನ್ನು ದೂರ ಮಾಡಿ ನಿರ್ಭೀತಿಯಿಂದ ಕೇವಲ ನನ್ನಲ್ಲಿ ಧ್ಯಾನ ಮಾಡಬೇಕು. ನಿಮ್ಮ ಜೀವನದ ಲಕ್ಷ್ಯ ಕೇವಲ ನನ್ನ ಮೇಲೇನೆ ಇರಬೇಕು ಅಂತಾರೆ. ಒಂದು ಮಾತು ನೆನಪಿಡಿ, ಇಲ್ಲಿ ಬ್ರಹ್ಮ, ಕೃಷ್ಣ, ಆತ್ಮ, ಸತ್ಯ ಈ ಎಲ್ಲವೂ ಒಂದೇ. ಯಾಕಂದ್ರೆ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ, ಕೇವಲ ನನ್ನಲ್ಲಿ ಧ್ಯಾನ ಮಾಡಿ, ನನಗೆ ಜೀವನದ ಲಕ್ಷ್ಯ ಅಂತ ಅಂದ್ಕೊಳ್ಳಿ ಅಂತ ಇದ್ದಾರೆ. ಅಂದ್ರೆ ನೀವು ಕೇವಲ ಸತ್ಯದ ದಾರಿ ಮೇಲೆ ನಡಿಬೇಕು ಅಂತ ಇದ್ದಾರೆ ಎಂದರ್ಥ. ಯಾವ ಮಾತು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತಾದಲ್ಲಿ ಹೇಳಿದ್ದಾರೆ, ಅದೇ ಮಾತು ನಮ್ಮ ಅನೇಕ ಪುರಾಣಗಳಲ್ಲಿ ಮತ್ತೆ ಅನೇಕ ಯೋಗಿಗಳು ಕೂಡ ಅದನ್ನೇ ಹೇಳಿದ್ದಾರೆ. ಈಗ ನಿಮ್ಮಲ್ಲೂ ಪ್ರಶ್ನೆ ಕಾಡ್ತಾ ಇರ್ಬೋದು, ಬ್ರಹ್ಮಚರ್ಯದ ನಿಜವಾದ ಅರ್ಥ ಇದು ಆಗಿದ್ರೆ ಬ್ರಹ್ಮಚರ್ಯದ ಹೆಸರಿನಲ್ಲಿ ಮಾಡಿರುವ ವಿಡಿಯೋಗಳು ಎಲ್ಲವೂ ತಪ್ಪ? ನೋಡಿ, ನಾ ತಪ್ಪು ಅಂತಿಲ್ಲ, ಆದ್ರೆ ಅವರು ಕೇವಲ ಮಾಸ್ಟರ್ಬೇಷನ್ ಮಾಡ್ಕೊಳ್ಳುವುದು ತಪ್ಪು ಅಂತ ಇದ್ದಾರೆ. ಆದ್ರೆ ನಾ ಹೇಳ್ತಾ ಇರೋದು, ನೀವು ಸತ್ಯದ ಮಾರ್ಗದಲ್ಲಿ ನಡಿಬೇಕು, ಅರಿಷಡ್ವರ್ಗಗಳ ಮೇಲೆ ನಿಯಂತ್ರಣ ಸಾಧಿಸಬೇಕು ಅಂತ ಇರೋದು. ಯಾಕಂದ್ರೆ ಇವುಗಳ ಮೇಲೆ ನಿಯಂತ್ರಣ ಇದ್ರೆ ಮಾಸ್ಟರ್ಬೇಷನ್ ತಾನಾಗಿಯೇ ದೂರ ಆಗುತ್ತೆ, ನಿಮ್ಮಲ್ಲಿದ್ದ ಕೆಟ್ಟ ಯೋಚನೆಗಳು ಕೂಡ ದೂರ ಆಗುತ್ತೆ. ಕ್ವಶನ್ ನಂಬರ್ 2, ಆ ವ್ಯಕ್ತಿ ಹೇಗೆ ಕಾಣ್ತಾನೆ ಬ್ರಹ್ಮಚರ್ಯ ಪಾಲನೆ ಮಾಡಿರೋನು ಅಂದ್ರೆ ನಾನು ನಿಮ್ಗೆ ಕೇವಲ ಒಂದು ದೊಡ್ಡ ಎಕ್ಸಾಂಪಲ್ ಹೇಳ್ತಾ ಇರೋದು. ಆ ವ್ಯಕ್ತಿ ಹೀಗೆ ಕಾಣ್ತಾನೆ. ಆ ವ್ಯಕ್ತಿಯ ಹೆಸರು ಅಂಜನಿ ಪುತ್ರ ಹನುಮಾನ್. ಆ ವ್ಯಕ್ತಿ ಕಾರ್ಯ ಕೇವಲ ರಾಮನಾಮ ಸ್ಮರಣೆ ಮಾಡ್ತಾನೆ. ನಮ್ಮೆಲ್ಲರಿಗೂ ಗೊತ್ತು, ಭಗವಾನ್ ಶ್ರೀ ಹನುಮಾನ್ ಕೂಡ ಬ್ರಹ್ಮಚಾರಿ ಆಗಿದ್ರು, ಆದ್ರೆ ಇವರು ಆ ಬ್ರಹ್ಮಚಾರಿ ಆಗಿರ್ಲಿಲ್ಲ. ನೀವು ಯೋಚನೆ ಮಾಡ್ತಾ ಇರೋ ತರ ಭಗವಾನ್ ಶ್ರೀ ಹನುಮಾನ್ ಆ ಬ್ರಹ್ಮಚಾರಿ ಆಗಿದ್ರು, ಶ್ರೀಕೃಷ್ಣ ಪರಮಾತ್ಮ ಹೇಳಿರುವ ಬ್ರಹ್ಮಚಾರಿ ಆಗಿದ್ರು. ಕೇವಲ ಅವರು ಅರಿಷಡ್ವರ್ಗಗಳಲ್ಲ, ಬದಲಾಗಿ ಈ ಪೂರ್ತಿ ಬ್ರಹ್ಮಾಂಡವನ್ನು ಭಗವಾನ್ ಶ್ರೀರಾಮರ ಭಕ್ತಿಯಿಂದ ಗೆದ್ದಿದ್ರು. ಅವರು ಹೇಳ್ತಿದ್ರು, ನನಗೆ ಬಂಗಾರದ ಕಿರೀಟವೂ ಬೇಡ, ವಜ್ರ ವೈಡೂರ್ಯಗಳು ಬೇಡ, ನನಗೆ ಬೇಕಾಗಿರುವುದು ಭಗವಾನ್ ಶ್ರೀರಾಮ ಮಾತ್ರ. ಯಾಕಂದ್ರೆ ಅವರೇ ನನ್ನ ಎಲ್ಲ ಸಮಸ್ಯೆಗಳನ್ನ, ಕಷ್ಟಗಳನ್ನ ದೂರ ಮಾಡ್ತಾರೆ ಅಂತಿದ್ರು. ಯಾಕಂದ್ರೆ ಭಗವಾನ್ ಶ್ರೀರಾಮ ಕೂಡ ಸತ್ಯದ ಪ್ರತೀಕ, ಆದರ್ಶದ ಪ್ರತೀಕ. ಆಂಜನೇಯ ಸ್ವಾಮಿ ಕೂಡ ಸ್ವತಃ ಬ್ರಹ್ಮಚಾರಿ ಆಗಿದ್ರು, ಮತ್ತೆ ಅವರು ಕೂಡ ಸತ್ಯದ ಮಾರ್ಗದಲ್ಲಿ ನಡೀತಾ ಇದ್ರು. ಅದಕ್ಕೆ ಹನುಮಾನ್ ಚಾಲಿಸದಲ್ಲೂ ಹೇಳಲಾಗಿದೆ, ವಿದ್ಯಾವಾನ ಗುಣಿ ಅತಿ ಚಾತುರ್ ರಾಮ ಕಾಜ್ ಕರಿಬೇಕು ಆತುರ್. ಅಂದ್ರೆ ನಮಗೆ ಸರಿಯಾದ ವಿದ್ಯೆ ಬಂದಾಗ, ನಿಜವಾದ ಜ್ಞಾನೋದಯ ಆದಾಗ ನಾವು ರಾಮನಾಮ ಸ್ಮರಣೆ ಮಾಡ್ತೀವಿ.
ಭಗವಾನ್ ಶ್ರೀರಾಮರ ಸೇವೆ ಮಾಡ್ತೀವಿ, ಸತ್ಯದ ಮಾರ್ಗದಲ್ಲಿ ನಡಿತೀವಿ, ಒಳ್ಳೆಯ ಕಾರ್ಯಗಳನ್ನ ಮಾಡ್ತೀವಿ. ನಾವು ಸತ್ಯದ ಮಾರ್ಗದಲ್ಲಿ ನಡೆಯೋದ್ರಿಂದ, ಒಳ್ಳೆಯ ಕಾರ್ಯಗಳನ್ನ ಮಾಡೋದ್ರಿಂದ ನಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಮಾಯ ಆಗುತ್ತೆ. ಯಾವಾಗ ನಿಜವಾದ ಜ್ಞಾನೋದಯ ಆಗುತ್ತೆ, ಆಗ ನಮ್ಮಲ್ಲಿರುವ ಕೆಟ್ಟ ಯೋಚನೆಗಳು ತಾನಾಗಿಯೇ ದೂರ ಆಗುತ್ತೆ. ಒಂದ್ ವೇಳೆ ಕೆಟ್ಟ ಯೋಚನೆಗಳು ದೂರ ಆಗ್ಬೇಕು ಅಂದ್ರೆ ನೀವು ಇದನ್ನೆಲ್ಲ ಮಾಡಲೇಬೇಕು. ನೋಡಿ, ನಾನ್ ನಿಮ್ಗೆ ತುಂಬಾ ದೊಡ್ಡ ಎಕ್ಸಾಂಪಲ್ ಹೇಳಿದೆ, ಅದಕ್ಕೆ ಇದನ್ನ ಯಾರು ನಂಬೋದಿಲ್ಲ. ಆದ್ರೆ ಬ್ರಹ್ಮಚರ್ಯದ ನಿಜವಾದ ಅರ್ಥ ಅಂದ್ರೆ ಇದೆ. ಕ್ವಶನ್ ನಂಬರ್ 3, ಮಾಸ್ಟರ್ಬೇಷನ್ ಮಾಡೋದ್ರಿಂದ ಸಮಸ್ಯೆ ಏನಾಗುತ್ತೆ ಅನ್ನೋದನ್ನ ತಿಳಿಯೋದಕ್ಕಿಂತ ಮುಂಚೆ ವೀರ್ಯ ದೇಹದಲ್ಲಿ ರಚನೆ ಹೇಗಾಗುತ್ತೆ ಅಂದ್ರೆ, ದೇಹದಲ್ಲಿ ಸೇರುವ ಆಹಾರದಿಂದ ರಸ ರಚನೆ ಆಗುತ್ತೆ, ರಸದಿಂದ ರಕ್ತ ರಚನೆ ಆಗುತ್ತೆ, ರಕ್ತದಿಂದ ಮಾಂಸ ರಚನೆ ಆಗುತ್ತೆ, ಮಾಂಸದಿಂದ ಮೇದ ರಚನೆ ಆಗುತ್ತೆ, ಮೇದದಿಂದ ಮೂಳೆ ರಚನೆ ಆಗುತ್ತೆ, ಮೂಳೆಯಿಂದ ಮಜ್ಜ ರಚನೆ ಆಗುತ್ತೆ, ಮಜ್ಜದಿಂದ ಸಪ್ತಂಸಾರ ಪದಾರ್ಥ ವೀರ್ಯ ರಚನೆ ಆಗುತ್ತೆ. ಮತ್ತೆ ಈ ಎಲ್ಲ ಪ್ರೋಸೆಸ್ ದೇಹದಲ್ಲಿ ನಡೆಯಲು 72 ದಿನಗಳು ಬೇಕಾಗುತ್ತೆ. ಕ್ವಶನ್ ನಂಬರ್ 4, ಮಾಸ್ಟರ್ಬೇಷನ್ ಮಾಡೋದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ನಂಬರ್ 1, ಮಹರ್ಷಿ ಪತಂಜಲಿ ತಮ್ಮ ಪುಸ್ತಕ ಯೋಗ ಸೂತ್ರದಲ್ಲಿ ಹೇಳ್ತಾರೆ, ಮರಣಂ ಬಿಂದು ಪಾತನಂ ಜೀವನಂ ಬಿಂದು ರಕ್ಷಣಾತ್. ಅಂದ್ರೆ ವೀರ್ಯ ಕೆಳಗೆ ಬೀಳಿಸೋದ್ರಿಂದ ಅಥವಾ ವೇಸ್ಟ್ ಮಾಡೋದ್ರಿಂದ ಮೃತ್ಯು ಆಗುತ್ತೆ, ಮತ್ತೆ ಸೀಮನ್ ರಿಟರ್ನ್ ಮಾಡೋದ್ರಿಂದ ಜೀವನ ಸಿಗುತ್ತೆ. ಯಾಕಂದ್ರೆ ಇದೇ ಮುಖವನ್ನು ಬ್ರಹ್ಮತೇಜ ಮತ್ತೆ ದೇಹದ ಬಲ ಹೆಚ್ಚಿಸುತ್ತೆ. ಈ ಎಲ್ಲ ವಿಷಯಗಳು ನಮ್ಮ ಅನೇಕ ಪುರಾಣಗಳಲ್ಲಿ ಬರೆಯಲಾಗಿದೆ. ನಂಬರ್ 2, ಸೀಮನ್ ರಿಟರ್ನ್ ಮಾಡೋದ್ರಿಂದ ದೇಹದಲ್ಲಿದ್ದ ರಕ್ತದ ಕ್ವಾಲಿಟಿ ಇಂಪ್ರೂವ್ ಆಗೋದು ಪ್ರಾರಂಭ ಆಗುತ್ತೆ. ಮತ್ತೆ ಇದೇ ರಕ್ತ ದೇಹದಲ್ಲಿ ಟ್ರಾನ್ಸ್ಫಾರ್ಮ್ ಆಗುವುದರ ಜೊತೆಗೆ ನಮ್ಮ ಬಾಡಿ ಬ್ರೈನ್ ವರೆಗೆ ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಇದನ್ನ ಸ್ವತಃ ಫಿಸಿಷಿಯನ್ ಡಾಕ್ಟರ್ ಲೂಯಿಸ್ ಒಂದು ರಿಸರ್ಚ್ ನಲ್ಲಿ ಹೇಳ್ತಾರೆ, ಮನುಷ್ಯನ ರಕ್ತದಲ್ಲಿ ಒಂದು ಇಂಪಾರ್ಟೆಂಟ್ ಅಂಡ್ ಪ್ಯೂರ್ ಆಟಮ್ ವೀರ್ಯ ರಕ್ತದಲ್ಲಿ ಹೊಂದಿಕೊಳ್ಳುತ್ತೆ ಅಂತಾರೆ. ಯಾವ ವ್ಯಕ್ತಿ ವೀರ್ಯವನ್ನು ಸಮಯದ ಜೊತೆಗೆ ರಕ್ಷಣೆ ಮಾಡ್ತಾನೆ, ಆತನ ಬ್ರೈನ್ ಬಾಡಿ ಜಾಸ್ತಿ ಡೆವಲಪ್ಮೆಂಟ್ ಆಗುತ್ತೆ ಅಂತಾರೆ. ನಂಬರ್ 3, ಫಿಸಿಕಲಿ ನಿಮ್ಮ ಔಟರ್ ಲುಕ್ ಬೆಟರ್ ಆಗುತ್ತೆ. ಇದನ್ನ ಸೈಂಟಿಫಿಕ್ ರಿಸರ್ಚ್ ಕೂಡ ಹೇಳುತ್ತೆ. ನೋ ಫ್ಯಾಪ್ ಮಾಡೋದ್ರಿಂದ ಫಿಸಿಕಲ್ ಹೆಲ್ತ್ ಮತ್ತೆ ಮುಖದ ಗ್ಲೋ ಜಾಸ್ತಿ ಆಗುತ್ತೆ. ಅಂದ್ರೆ ಮುಖದ ಮೇಲೆ ಪಿಂಪಲ್ಸ್, ಮುಖ ಕಾಂತಿಯುತವಾಗಿ ಕಾಣ್ತಾ ಇಲ್ಲ, ಮುಖ ಆಕ್ಟಿವ್ ಆಗಿ ಕಾಣ್ತಾ ಇಲ್ಲ, ಅಥವಾ ಕೂದಲು ಉದುರುವಿಕೆಯ ಸಮಸ್ಯೆ ಇದ್ರೆ ಈ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಅಂದ್ರೆ ಯಾವ ವ್ಯಕ್ತಿ ಫ್ಯಾಪಿಂಗ್ ಮಾಡ್ತಾನೆ ಆ ವ್ಯಕ್ತಿ ಜೀವನದ ಜೊತೆಗೆ ದೇಹವನ್ನು ಹಾಳು ಮಾಡ್ಕೋತಾನೆ ಎಂದರ್ಥ.